ನಗರಸಭೆ ಕಚೇರಿ ಬಂದ್ ಮಾಡಿ ಪೌರ ಕಾರ್ಮಿಕರ ಪ್ರತಿಭಟನೆ. ನಂಜನಗೂಡಿನಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅನಿರ್ದಿಷ್ಟಾವಧಿ ಮುಷ್ಕರ. ನಂಜನಗೂಡಿನ ರಾಜ್ಯಾದ್ಯಂತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಂಜನಗೂಡಿನಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ಬೃಹತ್ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ನಂಜನಗೂಡು ನಗರದ ನಗರಸಭಾ ಕಾರ್ಯಾಲಯದಲ್ಲಿ ಬಾಗಿಲನ್ನ ಬಂದ್ ಮಾಡಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಪೌರ ಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸಬೇಕು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರರನ್ನ ಸಕ್ರಮಗೊಳಿಸಬೇಕು. ನಗರಸಭೆಗಳಲ್ಲಿ 100% ಪೌರ ಕಾರ್ಮಿಕರನ್ನ ವಿಶೇಷ ನೇಮಕಾತಿಯಡಿ ನೇಮಕ ಮಾಡಿಕೊಳ್ಳಬೇಕು. 2022ನೇ ಸಾಲಿನ ವಿಶೇಷ ನೇಮಕಾತಿಯಡಿ ಆಯ್ಕೆಯಾದ ಪೌರ ಕಾರ್ಮಿಕರು ಮತ್ತು ಲೋಡರ್ಸ್ಗಳಿಗೆ ಎಸ್ಎಫ್ಸಿ ವೇತನ ನಿಧಿಯಿಂದ ವೇತನ ಪಾವತಿಸಬೇಕು. ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನ ವಿಶೇಷ ನೇಮಕಾತಿಯಡಿಯಲ್ಲಿ ಪರಿಗಣಿಸಬೇಕು. ಪೌರ ಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ ಮತ್ತು ನಗದು ರಹಿತ ಚಿಕಿತ್ಸೆ ಸೌಲಭ್ಯವನ್ನು ಕಲ್ಪಿಸಬೇಕು. ಐಟಿ ಸಿಬ್ಬಂದಿ, ಅಕೌಂಟ್ ಕನ್ಸಲ್ಟೆಂಟ್, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕ, ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರೆ ವೃಂದದ ನೌಕರರನ್ನ ಪೌರ ಸೇವಾ ನೌಕರರೆಂದು ಪರಿಗಣಿಸಿ ವಿಲೀನಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಹಲವಾರು ಬೇಡಿಕೆಗಳು ಸುಮಾರು ದಶಕಗಳಿಂದ ಬಾಕಿ ಉಳಿದಿದ್ದು ಎಲ್ಲಾ ಬೇಡಿಕೆಗಳನ್ನು ಸರ್ಕಾರ ಇದುವರೆಗೂ ಈಡೇರಿಸಿಲ್ಲ. ಈ ಕುರಿತಂತೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಎಂದರು. ಈಗಾಗಲೇ ಕಳೆದ ತಿಂಗಳು ಮನವಿ ನೀಡಲಾಗಿತ್ತು. ಅವಧಿ ಈಗ ಮುಗಿದಿದ್ದು ರಾಜ್ಯಾದ್ಯಂತ ಸ್ವಚ್ಛತೆ ಸ್ಥಗಿತಗೊಳಿಸಿ ಮುಷ್ಕರ ಪ್ರಾರಂಭಿಸಿದ್ದೇವೆ. ನಮ್ಮ ಬೇಡಿಕೆ ಈಡೇರದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನೀರು ಸರಬರಾಜು ಸ್ಥಗಿತಗೊಳಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ನಾರಾಯಣ ರಾವ್, ಎನ್ ಮಾದಯ್ಯ, ಮೈತ್ರಾವತಿ, ರೇಖಾ, ಪ್ರೀತಮ್, ಎಂ ಮಹೇಶ್ ಕುಮಾರ್, ನಂದಿನಿ ಸೇರಿದಂತೆ ಪೌರ ಕಾರ್ಮಿಕರು, ವಾಹನ ಚಾಲಕರು, ಸಿಬ್ಬಂದಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟರ್ ಜಯಶಂಕರ್, ಪ್ರಜಾಪವರ್ ಟಿವಿ, ನಂಜನಗೂಡು. ಇವತ್ತು ನಾವು ರಾಜ್ಯವ್ಯಾಪ್ತಿ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಕೆಲಸ ಮಾಡುವಂಥ ಎಲ್ಲ ವಿಭಾಗದ ನೌಕರರು, ಕಾಯಂ ನೌಕರರಿಂದ ಹಿಡಿದು ಎಲ್ಲ ಹೊರಗುತ್ತಿಗೆ ಕೆಲಸ ಮಾಡೋ ಪ್ರತಿ ಎಲ್ಲ ನೌಕರರು ಸಹ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಬೇಕಂತೇಳಿ ಹಿಂದೆ ಒಂದು ತಿಂಗಳಿಂದಲೇ ರಾಜ್ಯ ಸಂಘ ತೀರ್ಮಾನ ತಗೊಂಡಿತ್ತು. ಅದನ್ನು ಸರ್ಕಾರಕ್ಕೆ ನಾವು ಮನವಿ ಕೊಟ್ಟು ಒಂದು ತಿಂಗಳಾಗಿದೆ. ಒಂದು ತಿಂಗಳಾದರೂ ಸಹ ಅವರು ಯಾವುದೇ ಒಂದು ವಿಚಾರವಾಗಿ ಸಭೆನ ಕರೆದು ಸಂಘದ ಪದಾಧಿಕಾರಿ ಜೊತೆ ಚರ್ಚೆ ಮಾಡಿ ಯಾವುದೇ ಬಗೆಹರಿಸಿಲ್ಲ. ಈ ದೃಷ್ಟಿಯಿಂದ ಇವತ್ತು ಮುಷ್ಕರ ಮಾಡಬೇಕಂತೇಳಿ ರಾಜ್ಯ ತೀರ್ಮಾನ ತಗೊಂಡಿರೋದ್ರಿಂದ ಇವತ್ತಿಂದ ಎಲ್ಲ ಕಡೆ ಮುಷ್ಕರ ಆರಂಭಿಸಿದ್ದೀವಿ. ಅದರಂತೆ ನಾವು ಸಹ ನಗರಸಭೆ ಆವರಣದಲ್ಲಿ ಎಲ್ಲ ನೌಕರರು, ಕಚೇರಿ ಸಿಬ್ಬಂದಿ ಹಿಡಿದು ಹೊರಗುತ್ತಿಗೆ ಕೆಲಸ ಮಾಡೋ ಪ್ರತಿಯೊಬ್ಬ ನೌಕರರು ಎಲ್ಲ ಸೇರಿ ಮುಷ್ಕರ ಭಾಗಿಯಾಗಿದ್ದೀವಿ. ನಾವು ಏನು ಈ ಹೋರಾಟಕ್ಕೆ ನಮ್ಮ ಬೇಡಿಕೆ ಇಟ್ಟಿದ್ದೀವಿ, ಇದು ನ್ಯಾಯಸಮ್ಮತವಾದ ಬೇಡಿಕೆ. ನಾವು ಬೇರೆ ಯಾವುದೇ ಥರ ಹೆಚ್ಚಿನ ರೀತಿಯ ಸವಲತ್ತು ಕೇಳ್ತಾ ಇಲ್ಲ. ನಮ್ಮ ದುಡಿಮೆಗೆ ಇವತ್ತು ಹೊರಗುತ್ತಿಗೆ ಕೆಲಸ ಮಾಡೋ ಪೌರ ಕಾರ್ಮಿಕರಿರ್ಬೋದು, ವಾಲ್ಮೈನ್ ಇರ್ಬೋದು, ವಾಟರ್ ಸಪ್ಲೈ ವಾಲ್ಮೈನ್ ಇರ್ಬೋದು, ವಾಹನ ಚಾಲಕರಿರ್ಬೋದು, ಮತ್ತು ಮನೆ ಕಸ ಸಂಗ್ರಹ ಮಾಡೋ ನೌಕರರು ಇರ್ಬೋದು, ಇಡೀ ನಮ್ಮ ಟೌನ್ ಕಸ ಹೋಗಿ ಏನು ಒಂದು ಕಡೆ ಲ್ಯಾಂಡ್ ಪೇಷನ್ ಇದೆ ಅಲ್ಲಿ ಕೆಲಸ ಮಾಡೋ ನೌಕರರು ಇರ್ಬೋದು, ಅವರೆಲ್ಲರಿಗೂ ಈ ಕಾಯಂ ನೌಕರರು ಏನು ತಗದೇ ಸವಲತ್ತು, ಅದೇ ರೀತಿ ಆ ಸವಲತ್ತು ಅವ್ರಿಗೂ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವ್ರಿಗೆ ನಾವು ಬೆಂಬಲವಾಗಿ, ನಮಗೆ ಅವರೆಲ್ಲ ಒಟ್ಟು ಬೆಂಬಲವಾಗಿ ಈ ಹೋರಾಟಕ್ಕೆ ಇಳಿದಿದ್ದೀವಿ. ಸರ್ಕಾರ, ಮೊನ್ನೆ ಮುಖ್ಯಮಂತ್ರಿಗಳು, ನಗರದ ಸಚಿವರು, ಪೌರಾಡ ಸಚಿವರು, ಇಲಾಖಾ ಕಾರ್ಯದರ್ಶಿಯವರು, DMA ಅವರು ಎಲ್ಲರೂ ಕೂಡಿ ಈ ನಮ್ಮ ನಗರಸಭೆ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಒಂದು ಕಾಯಂ ಆಗಿ ಆದೇಶ ಒಂದು ಮಾಡಬೇಕು. ಅವರು ಇಟ್ಟಿರೋ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದು ಆ 7 ಬೇಡಿಕೆಗಳನ್ನ ದಯಮಾಡಿ ಅವಕಾಶ ಮಾಡಿಕೊಟ್ರೆ ತಾವು ಮಾಡಿಕೊಡುವಂಥ ಸರ್ಕಾರ ಜಾರಿ ಕೊಡುವಂಥ ಯೋಜನೆಗಳನ್ನ ಅದು ಜನ ತಲುಪಿಸಿ ಕೆಲಸ ಮಾಡೋದ್ರೆ ನಮಗೆ ನ್ಯಾಯ ಸಿಕ್ಕಂಗೆ ಆಯ್ತದೆ. ಇವತ್ತು ಹೆಚ್ಚಿನ ರೀತಿ ಕಷ್ಟಪಡ್ತಿರೋ ನಗರಸಭೆಯಲ್ಲಿ ಅಂದರೆ ಹೊರಗುತ್ತಿಗೆ ಕೆಲಸ ಮಾಡೋ ಪೌರ ಕಾರ್ಮಿಕರು ಮತ್ತು ವಾಲ್ಮೇನ್ಗಳು ಮತ್ತು ವಾಹನ ಚಾಲಕರು, ಅಲ್ಲಿಂದ ಬರ್ತಾ ಮನೆ ಕಸ ಸಂಗ್ರಹ ಮಾಡುವಂಥ ಪೌರ ಕಾರ್ಮಿಕರು, ಬೆಳಗ್ಗೆ ಅವರು ಕಚೇರಿ ಒಳಗಡೆ ಡಾಟಾ ಎಂಟ್ರಿ ಕೆಲಸ ಮಾಡೋರು, ಇವತ್ತು ನೋಡಿ ಒಂದು ಖಾತೆ ಆಗ್ಬೋದು, ಒಂದು ಜನನ ಮರಣ ಆಗ್ಬೋದು, ಈ ಥರ ಏನೇನು ನಮ್ಮ ಜನರಿಗೆ ತಲುಪಬೇಕು ಆ ಕೆಲಸ ಮಾಡೋಂಥ ಅವರು ಬೆಳಿಗ್ಗೆ 10 ಗಂಟೆಗೆ ಬಂದರೆ ಸಂಜೆ 6 ಗಂಟೆಗಳುವೆ ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಜನರಿಗೆ ಏನು ಸಿಗಬೇಕು ಅದನ್ನು ಸವಲತ್ತನ್ನ ತಲುಪಿಸೋ ಕೆಲಸ ಮಾಡ್ತಾರೆ. ಹಾಗಾಗಿ ದಯಮಾಡಿ ಸರ್ಕಾರ ವಿಶೇಷವಾಗಿ ನಗರಸಭೆ ಕೆಲಸ ಮಾಡೋ ನೌಕರನ್ನ ಪರಿಗಣಿಸಿ ಹೊರಗುತ್ತಿಗೆಯನ್ನು ರದ್ದು ಮಾಡಿ ಆ ಪೌರ ಕಾರ್ಮಿಕರ ಕುಟುಂಬಕ್ಕೆ ಅನುಕೂಲ ಆಗಬೇಕು, ಆ ವಾಹನ ಚಾಲಕರಿಗೆ ಅನುಕೂಲ ಆಗಬೇಕು, ವಾಲ್ಮೀನಿಗೆ ಅನುಕೂಲ ಆಗಬೇಕು ಅಂತ ದೃಷ್ಟಿದ್ರೆ ಎಲ್ರಿಗೂ ಕಾಯಂ ಮಾಡಿ ಏನು ಹಾಲಿ ಕಾಯಂ ನೌಕರರು ಪಡಿತಾರೆ ಸವಲತ್ತು ಅವರು ಸಿಗಬೇಕು. ಅತಿ ಹೆಚ್ಚಾಗಿ ಏನು ಸರ್ಕಾರಿ ನೌಕರರಂತ ಒಂದು ಇಲಾಖೆ ಆಗಿದೆ, ನಮ್ಮನ್ನು ಸಹ ಎಲ್ಲ ಸರ್ಕಾರಿ ನೌಕರರಂತ ಪರಿಗಣಿಸಿ ನ್ಯಾಯ ಕೊಡ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಎಲ್ಲರ ಪರವಾಗಿ ನೌಕರ